ನಮ್ದು ಆಸ್ಪತ್ರೆ ಕಟ್ಬೇಕಾದ್ರೆ ತುಂಬಾ ಗಿಡ ಮರಗಳನ್ನೆಲ್ಲ ತುಂಬಾ ಕಟ್ ಮಾಡಿದ್ವಿ. ಆಗ ಒಂದು ಗಿಲ್ಟ್ ಫೀಲಿಂಗ್ ಇತ್ತು, ಎಷ್ಟು ಮರ ಕಟ್ ಮಾಡಿದ್ವಲ್ಲ ಅಂತ. ಅದಕ್ಕೆ ಒಂದು ಎಲ್ಲಿಯಾದ್ರೂ ಜಾಗ ತೆಗೆದು ಗಿಡ ಮರ ನಡೋಣ ಅಂತ ಹೊರಟ್ವಿ. ಗಿಡ ಮರ ನಡ್ಬೇಕಾದ್ರೆ ಅಲ್ಲಿ ಈಗ ಗಿಡ ಎಲ್ಲ ನಟಾಯ್ತು. ಮತ್ತೆ ಲಾಸ್ಟಿಗೆ ನೋಡಿದ್ರೆ ಒಂದು ರಾಶಿ ಪ್ಲಾಸ್ಟಿಕ್ ಇದೆ. ಆ ಪ್ಲಾಸ್ಟಿಕ್ ಅಲ್ಲಿ ಬಂದ ಗಿಡಗಳನ್ನು ನಟ್ಟದ್ದು ಯಾಕೋ ಒಂಥರ ಮನಸ್ಸಿಗೆ ಒಂದು ವೇದನೆ ಕೊಟ್ಟಿತ್ತು. ಪ್ರಕೃತಿಯ ಮೇಲಿನ ಪ್ರೀತಿ ಹಾಗೂ ಪ್ಲಾಸ್ಟಿಕ್ ಮುಕ್ತ ಪರಿಸರದ ಕನಸಿನೊಂದಿಗೆ ಮಂಗಳೂರಿನ ಡಾಕ್ಟರ್ ಮೀರಾ ಅವರು ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಸಂಕಲ್ಪ ಕಾಯರ್ ಪಾಟ್ಸ್ ಎಂಬ ನವೀನ ಉತ್ಪನ್ನವನ್ನು ಪರಿಚಯಿಸಿದ್ದಾರೆ. ಇವುಗಳನ್ನು ತೆಂಗಿನ ನಾರಿನಿಂದ ತಯಾರಿಸಲಾಗಿದ್ದು, ರಬ್ಬರ್ ಲ್ಯಾಟೆಕ್ಸ್ ಬಳಸಿ ಹೈಡ್ರಾಲಿಕ್ ಮಿಷನ್ ಮೂಲಕ ಸಂಕುಚಿತಗೊಳಿಸಿ ಸಿದ್ಧಪಡಿಸಲಾಗುತ್ತದೆ. ವನ ಮಹೋತ್ಸವದಂತಹ ಕಾರ್ಯಕ್ರಮಗಳಲ್ಲಿ ಗಿಡ ನೆಡುವಾಗ ಪ್ಲಾಸ್ಟಿಕ್ ಕವರ್ಗಳ ರಾಶಿ ಬೀಳುವುದನ್ನು ತಪ್ಪಿಸಲು ಈ ಸ್ಯಾಂಪ್ಲಿಂಗ್ ಪಾಟ್ ಸಹಕಾರಿ. ಮುಂದಿನ ಪೀಳಿಗೆಗೆ ಪ್ಲಾಸ್ಟಿಕ್ ಮುಕ್ತ ಹಾಗೂ ಸುಸ್ಥಿರ ಪರಿಸರವನ್ನು ನೀಡುವ ಉದ್ದೇಶದಿಂದ ಈ ಅಭಿಯಾನವನ್ನ ಕೈಗೊಳ್ಳಲಾಗಿದೆ ಎಂದು ಡಾಕ್ಟರ್ ಮೀರಾ ತಿಳಿಸಿದ್ದಾರೆ. ನಮಸ್ತೆ ಎಲ್ರಿಗೂ, ನಾನು ಡಾಕ್ಟರ್ ಮೀರಾ ಅಂತ. ಮೊದಲಿಂದ ನಮ್ಗೆ ಪರಿಸರ ಅಂದ್ರೆ ಇಷ್ಟ. ಅದಕ್ಕೋಸ್ಕರ ನಾವು ಎಲ್ಲ ಮನಸ್ಥಿತಿಯವರಿಗೆ, ಎಲ್ಲ ಜೆಂಡರ್ನವರಿಗೆ, ಎಲ್ಲ ವಯಸ್ಸಿನವರಿಗೆ ಇಷ್ಟ ಆಗುವ ಹಾಗೆ ನಾವು ಸಂಕಲ್ಪ ಕಾಯರ್ ಪಾಟ್ಸ್ ಅಂತ ಮಂಗಳೂರಲ್ಲಿ ಮೊದಲ ಬಾರಿಗೆ, ಕರ್ನಾಟಕದಲ್ಲಿ ಅಪರೂಪವೇ ಹೇಳ್ಬೇಕು, ಮಂಗಳೂರಲ್ಲಂತೂ ಮೊದಲ ಬಾರಿಗೆ ನಾವು ತಂದಿದ್ದೇವೆ. ಅಂದ್ರೆ ಈ ಕಾಯರ್ ಫೈಬರ್ ಇಂದ ನಾವು ರಬ್ಬರ್ ಲ್ಯಾಟೆಕ್ಸ್ ಹಾಕಿಬಿಟ್ಟು ಹೈಡ್ರಾಲಿಕ್ ಮೆಷಿನ್ ಅಲ್ಲಿ ಕಂಪ್ರೆಸ್ ಮಾಡಿಬಿಟ್ಟು 4 ಇಂಚು, 6 ಇಂಚು, 8 ಇಂಚು ಮತ್ತೆ 10 ಇಂಚು ಮತ್ತೆ ಸ್ಯಾಪ್ಲಿಂಗ್ ಪಾಟ್ ಮತ್ತೆ ಮೈಕ್ರೋಗ್ರೀನ್ ಪಾಟ್ ಅಂತ ಮೈಕ್ರೋಗ್ರೀನ್ ಟ್ರೇ, ಹೀಗೆ ವಿವಿಧ ವೆರೈಟಿಯಲ್ಲಿ ಬೇರೆ ಬೇರೆ ಜನರ ಅವಶ್ಯಕತೆಗೆ ಅನುಸಾರವಾಗಿ ನಾವು ಕಾಯರ್ ಪಾಟ್ಗಳನ್ನು ತಯಾರಿಸ್ತಾ ಇದ್ದೇವೆ. ನಮ್ಮ ಕಾಯರ್ ಪಾಟ್ ಹೆಚ್ಚಾಗಿ ಪ್ಲಾಸ್ಟಿಕ್ ಅನ್ನು ಬಳಸಬಾರದು ಅಂತ ಮನಸ್ಥಿತಿ ಇರುವವರಿಗೆ ಅಂತ ಮಾಡಿದ್ದು. ಈಗ ನಾವೆಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಇದು ರಾಶಿ ಕಾಣ್ತದೆ. ಅದರ ಬದಲು ಪ್ಲಾಸ್ಟಿಕ್ಗೆ ಆಲ್ಟರ್ನೇಟಿವ್ ಆಗಿ ಇಕೋ ಫ್ರೆಂಡ್ಲಿ ಮತ್ತೆ ಸಸ್ಟೈನೇಬಲ್ ಇರುವಂಥದ್ದು, ಮತ್ತೆ ವೇಸ್ಟ್ ಅನ್ನು ರೀಸೈಕಲ್ ಆಗಿ ಉತ್ಪನ್ನ ಆಗುವಂಥದ್ದು, ವೇಸ್ಟ್ ಆಗಿ ಕ್ರಿಯೇಟ್ ಆದದ್ದು ಒಂದು ಒಳ್ಳೆ ಉತ್ಪನ್ನ ಆದರೆ ಎಲ್ರಿಗೂ ಇಷ್ಟವಾಗ್ತದೆ ಅಂತ ಒಂದು ಪ್ರಾಡಕ್ಟ್ ಅನ್ನು ನಾವು ತಂದಿರುವಂಥದ್ದು. ಈ ಕಾಯರ್ ಪಾಟ್ ಇದು ಸ್ಪೆಷಾಲಿಟಿ ಹೇಳಿದ್ರೆ ಇದು ತುಂಬಾ ಲೈಟ್ ವೇಟ್ ಇರ್ತದೆ. ನಿಮ್ಗೆ ರೀಪಾಟಿಂಗ್ ತುಂಬಾ ಸುಲಭ. ಬೇಜಾರಾಯ್ತು ಅಂದ್ರೆ ಬೇರೆ ಒಂದು ಪಾಟ್ ಒಳಗೆ ಇಡುದು, ಮಣ್ಣು ಹಾಕುದು, ಅಥವಾ ಬೇಜಾರಾಯ್ತಾ ಹೇಳಿದ್ರೆ ಮಣ್ಣಲ್ಲಿ ಹೊಂಡ ತೋಡುದು, ಅದನ್ನು ಮುಚ್ಚಿ ಬಿಡುದು. ಅದರಷ್ಟಕ್ಕೆ ಪಾಟ್ ಸಮೇತ ಗಿಡ ಯಾವುದೇ ಡ್ಯಾಮೇಜ್ ಇಲ್ಲದೆ, ರೂಟ್ ಡ್ಯಾಮೇಜ್ ಇಲ್ಲದೆ ಬೆಳೀತದೆ. ಮತ್ತೆ ಇದರಲ್ಲಿ ರೂಟ್ ಪ್ರೂನಿಂಗ್ ಸಿಸ್ಟಮ್ ತುಂಬಾ ಚಂದ ಇದೆ. ಮತ್ತೆ ಇನ್ನೊಂದು ಸ್ಪೆಷಾಲಿಟಿ ಹೇಳಿದ್ರೆ ನೀರನ್ನು ಹಿಡಿದಿಟ್ಕೊಳ್ಳುವ ಗುಣ. ಅಂದ್ರೆ ಈಗ ನೀವು ಕೆಲವರು ಕೇಳ್ತಾರೆ, ಈ ಪಾಟಿಗೆ ನೀರು ಹಾಕಿದ್ರೆ ಸೋರಿ ಹೋಗುದಿಲ್ವಾ? ಆದ್ರೆ ನೀವೇನ್ ಮಾಡ್ತೀರಾ, ನಿಮ್ಮ ಪಾಟಿಗೆ ಈಗ ಮಣ್ಣು ಪಾಟ್ ತಂದಾಗ ಅದಕ್ಕೆ ಫಸ್ಟ್ ಏನ್ ಮಾಡ್ತೀರಾ, ತೂತು ಮಾಡ್ತೀರಾ ಅಲ್ವಾ? ಇದಕ್ಕೆ ತೂತು ಮಾಡುವ ಅವಶ್ಯಕತೆ ಇಲ್ಲ. ಹಾಗೆ ಇದಕ್ಕೆ ನೀರನ್ನು ಸುರಿಯುವ ಅವಶ್ಯಕತೆ ಸಹ ಇಲ್ಲ. ನೀರನ್ನು ಜಸ್ಟ್ ಸ್ಪ್ರಿಂಕಲ್ ಮಾಡಿದ್ರೆ ಸಾಕು. ಇದರದ್ದು ಸ್ವಭಾವತಃ ಗುಣದಿಂದಾಗಿ ಇದು ನೀರನ್ನ ಹಿಡಿದಿಟ್ಕೊಳ್ತದೆ. ಅದು ಇದರ ಸ್ಪೆಷಾಲಿಟಿ. ನಿಮ್ಮ ಟೇಬಲ್ ಟಾಪ್ ಅಲ್ಲಿ, ಆಫೀಸ್ ಟೇಬಲ್ ಟಾಪ್ ಅಲ್ಲಿ, ಕಿಚನ್ ಅಲ್ಲಿ ನೀವು ಕಿಚನ್ ಗಾರ್ಡನ್ ಮಾಡ್ಕೊಳ್ಬಹುದು. ನಮ್ಮ ಪಾಟ್ ಅಲ್ಲಿ ತುಂಬಾ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತೆ ಇದೆಲ್ಲ ನಮ್ಮ ತರಕಾರಿಗಳು, ಸಿಂಪಲ್ ಆಗಿ ಚಿಕ್ಕ ಚಿಕ್ಕ ತರಕಾರಿಗಳನ್ನು ಆರಾಮ್ಸೆ ಬೆಳೆಸಬಹುದು. ಸೇವಂತಿಗೆ ಅಂತ ಹೂ ಗಿಡಗಳನ್ನು ಬೆಳೆಸಬಹುದು. ಮತ್ತೆ ಹ್ಯಾಂಗಿಂಗ್ ಪಾಟ್ ಅಲ್ಲಿ ನಿಮ್ದು ಈ ಟ್ಯಾಂಗ್ಲಿಂಗ್ ಹಾರ್ಟ್ಸ್ ಅಂತ ಹೇಳ್ತೇವೆ, ವ್ಯಾಂಡ್ರಿಂಗ್ ಜೂ ಹೇಳ್ತೇವೆ, ಡಿಫ್ರೆಂಟ್ ಟೈಪ್ ಆಫ್ ದ ಗಿಡಗಳನ್ನು ಆರಾಮ್ಸೆ ಬೆಳೆಸಬಹುದು. ಮತ್ತಂತೂ ಈ ನಿಮ್ಮ ಆರ್ಕಿಡ್ಸ್ ಇಷ್ಟ ಇದ್ದವರಿಗಂತೂ ಕಾಯರ್ ಪಾಟ್ಸ್ ತುಂಬಾ ಹೆಲ್ಪ್ ಆಗ್ತದೆ. ಮಣ್ಣು ಹಾಕುವ ಅವಶ್ಯಕತೆಯೂ ಇಲ್ಲ. ಅದರಲ್ಲಿ ನೀವು ಇದ್ದಿಲೆಲ್ಲ ಹಾಕಿಬಿಟ್ಟು ಈ ಆರ್ಕಿಡ್ಸ್ ಗಳನ್ನು ಸಹ ಬೆಳೆಸಬಹುದು.